ನಾವು ವಸ್ತುಗಿನ್ನ ಮನುಷ್ಯ ಮಾತ್ರ ಮುಖ್ಯ ಆಗ್ತಾನೆ. ನಾವ್ ಹೇಳೋದೇನು ಅಂದ್ರೆ ಶಿಕ್ಷಣ ಈಗ ಅವರು ಕಟ್ ಮಾಡಿ ಬಿಸಾಕಿದ್ರು ಅನ್ನೋದ್ರ ಬಗ್ಗೆ ನನಗೂ ಖೇದ ಇದೆ. ಆದ್ರೆ ಒಂದ್ ವೇಳೆ ಅವ್ರು ಇಲ್ಲ ಎಕ್ಸಾಮ್ ಬರ್ದು ಆಮೇಲೆ ಇದ್ ಮಾಡೋಣ ಅಂದ್ರೆ ಮಾಡ್ಲಿ, ಎಕ್ಸಾಮ್ಗೆ ತಪ್ಪಿಸ್ಕೊಳೋದು. ಈಗ ನಾವು ಹಿಜಾಬ್ ವಿಷಯದಲ್ಲೂ ಹಾಗೆ ಹೇಳಿದ್ವಿ, ಶಿಕ್ಷಣ ನಮಗ್ ಮುಖ್ಯ ಆಗ್ಬೇಕು, ಶಿಕ್ಷಣ ಮುಖ್ಯ ತೆಗ್ಸಿರೋದು ಮನುಷ್ಯತ್ವನ, ಜನಿವಾರ ತೆಗ್ಸಿರೋದು ಮನುಷ್ಯತ್ವನ. ಆ ಸಣ್ಣ ಮಗು ಮೇಲೆ ಅಲ್ಲ, ಅದು ವಸ್ತುನ ಅಲ್ಲ. ಹಾಗಾದ್ರೆ ನಮ್ಮ ಸಣ್ಣ ಮಗು ವಸ್ತುನ, ಅದು ಜೀವ ಅಲ್ವಾ? ಅಲ್ಲ, ಮಗು ವಸ್ತು ಆಗೋದಿಲ್ಲ, ಜೀವ ಮತ್ತೆ ನೀವ್ ಹೇಳೋದು ವಸ್ತುಗೂ ಮನುಷ್ಯಂಗೂ ನೀವು ಇದು ಭೇದ ಅಂದ್ರೆ ಜನಿವಾರ ವಸ್ತು ಅಲ್ಲ. ಎಕ್ಸಾಮ್ ಎಲ್ಲ ಬರೆಯುವಾಗ ಮಕ್ಕಳು ವಿವಾದ ಮಾಡ್ಕೊಳ್ಳೋದು ಬೇಡ. ನಾವು ಹಿಜಾಬ್ ವಿಷಯದಲ್ಲೂ ಹಾಗೆ ಹೇಳಿದ್ವಿ, ಫಸ್ಟ್ ಎಕ್ಸಾಮ್ಗೆ ಹೋಗಿ ಅದೆಲ್ಲ ಉಳಿದಿದ್ದ ಆಮೇಲೆ ಅಂತ. ಅಂದ್ರೆ ನಾನು ಈಗ ಜನಿವಾರ ತೆಗೆಸೋದು ಕಾನೂನಿನ ಪ್ರಕಾರ ಸರಿ, ಇದು ತಪ್ಪು ಅಂತಿರೋದ್ರಿಂದ ಅದು ತಪ್ಪೇ. ನಾನು ಅದನ್ನ ಹೇಳ್ತಾನೆ ಇದ್ದೀನಿ, ನಾನು ಸ್ಪಷ್ಟವಾಗಿ. ಅದೇನೋ ಕಾನೂನು ಮಾಡಿದ್ರೆ ಅವಾಗ ನಾವು ಏನೋ ಬೇರೆ ತರ ಮಾತಾಡ್ಬೋದಿತ್ತು. ಕಾನೂನಲ್ಲಿ ಇಲ್ವಲ್ಲ, ಮಂತ್ರಿಗಳೇ ಹೇಳಿದ್ದಾರೆ, ಉನ್ನತ ಶಿಕ್ಷಣ ಮಂತ್ರಿಗಳೇ ಹೇಳಿದ್ದಾರೆ ಜನಿವಾರನ ಬಿಡ್ಬೋದು ಅಂತ. ಚೆಕ್ ಮಾಡಿ ಬಿಡಬೇಕು, ಅವ್ರಿಗೆ ಎಜುಕೇಟ್ ಮಾಡೋಣ ಸ್ವಲ್ಪ ಆದಷ್ಟು ಎಷ್ಟು ಸಾಧ್ಯವೋ. ಆದ್ರೆ ಬೇಕಂತ ಟಾರ್ಗೆಟ್ ಮಾಡಿದ್ದಾರೆ ಅಂದಾಗ ಮಾತ್ರ ಖಂಡಿತವಾಗ್ಲೂ ನೀವು ಅದಕ್ಕೆ ಅದ್ರ ವಿರುದ್ಧ ಹೋರಾಡೋದಕ್ಕಿದೆ. ಅದನ್ನ ಸ್ವಲ್ಪ ನಾವು ಟಾರ್ಗೆಟೇ ಮಾಡಿದಾರ ನಿಜವಾಗ್ಲೂ. ಸಾಮಾನ್ಯವಾಗಿ ಇನ್ನೊಬ್ಬರ ಭಾವನೆಗಳನ್ನ ಜನರಲ್ ಆಗಿ ಯಾರು ನೋವು ಮಾಡಕ್ ಬರೋದಿಲ್ಲ, ಯಾರೋ ಕೆಲವರು ಅತಿರೇಕಿಗಳು ಇರ್ತಾರೆ. ಸೊ ಆ ಕಾರಣಕ್ಕೆ ನಾನು ಒಂದು ಸಹಾನುಭೂತಿ ವ್ಯಕ್ತಪಡಿಸ್ತಿದ್ದೀನಿ. ಅತಿರೇಕಿಗಳ ಸಾಲಿನಲ್ಲಿ ಬರೋಂತವ್ರೆ ಇಂತ ಕೆಲಸ ಮಾಡಿರೋದು. ಕಾನೂನಿನ ಪ್ರಕಾರ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಮಾಡಿದವರಿಗೆ. ಆಮೇಲೆ ಪ್ರಿನ್ಸಿಪಲ್ಸ್ ಅವರೆಲ್ಲ ಇರ್ತಾರಲ್ಲ, ಓಕೆ ಸೆಕ್ಯೂರಿಟಿಗೆ ಏನೋ ಗೊತ್ತಾಗ್ಲಿಲ್ಲ ಏನೋ ಮಾಡ್ದೆ ಅನ್ಕೊಂಡ್ರು, ಪ್ರಿನ್ಸಿಪಲ್ಸ್ ಬೇರೆಯವರು ಇರ್ತಾರೆ, ಅವರು ಸ್ವಲ್ಪ ಅದನ್ನ ನೋಡ್ಬೇಕಾಗಿತ್ತು. ಇಲ್ಲ ರೀ ಅದ್ ಬಿಟ್ಟಿದ್ದಾರೆ, ಸೆಕ್ಯೂರಿಟಿ ಅವರೆಲ್ಲ ಮಾಡಿರೋದು ಇದನ್ನ. ಅಲ್ಲಲ್ಲ ಪ್ರದೀಪ್ ಅವರೇ, ನಿಮ್ಮ ಬೇಸರ, ನಿಮ್ಮ ಆಕ್ರೋಶ ಅವಶ್ಯ ಅರ್ಥ ಆಗ್ತಾ ಇದೆ. ಬಟ್ ಈಗ ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪರೀಕ್ಷೆ, ಶಿಕ್ಷಣ ಅನ್ನೋದು ಮುಖ್ಯ ಆಗತ್ತೆ ಅನ್ನೋದನ್ನ ಅವರ ವಾದವನ್ನು ಮಾಡ್ತಾ ಇರೋದು. ಆದ್ರೆ ಈ ತಗ್ಸ್ಲಿದ್ದು ಸರಿ ಅಂತ ಹೇಳ್ತಿಲ್ಲ, ಬಟ್ ಕೆಲ ಖಂಡಿತ ಹೇಳೋದಿಲ್ಲ. ನಾವು ಮನುಷ್ಯರನ್ನ, ವಿದ್ಯಾರ್ಥಿಗಳನ್ನ ನಂಬದೇ ಇದ್ರೆ ನಮಗೂ ಒಂಥರ ಆಗುತ್ತೆ. ಯಾಕೆಂದ್ರೆ ಆ ಮಕ್ಕಳು ಯಾವ್ದೋ ಒಂದು ಮಾರ್ಕ್ಸ್ಗೋಸ್ಕರ ಅವ್ರನ್ನೇ ನಂಬದೇ ಇರುವಂತ ವ್ಯವಸ್ಥೆ ಬರಬಾರದು. ಬಟ್ ಏನಾಗಿದೆ, ತುಂಬಾ ಸೂಕ್ಷ್ಮವಾದ ಇನ್ಸ್ಟ್ರೂಮೆಂಟ್ಗಳು ಬಂದ್ಬಿಟ್ಟು ಎಲ್ಲೆಲ್ಲೋ ಇಟ್ಕೋತಾರೆ, ಕಿವಿಯಲ್ಲಿ ಇಟ್ಕೋತಾರೆ, ಅಲ್ಲಿ ಇಲ್ಲಿ ಅನ್ನುವಂತ ಕಾರಣಕ್ಕೆ ಈ ಸೆಕ್ಯೂರಿಟಿ ತುಂಬಾ ಟೈಟ್ ಮಾಡ್ತಾ ಇದ್ದಾರೆ. ಈವನ್ CCTV ಎಲ್ಲ ಇದೆ, ಅದನ್ನೆಲ್ಲ ಮಾನಿಟರಿಂಗ್ ಮಾಡ್ಬೋದು. ಆದ್ರೆ ಅದೇ ನಾವು ಹೇಳಿದ್ರಲ್ಲ, ಲೆಕ್ಚರರ್ಸ್ ಆಗ್ಲಿ ಇನ್ನೊಬ್ರಾಗ್ಲಿ, ಸಮಾಜದಲ್ಲಿ ನಾವು ಇನ್ನೊಂದು ಸಮುದಾಯಗಳನ್ನ ನಮ್ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಅರೆ ಸರ್ಕಾರನೇ ಬಿಟ್ಟಿದೆ ಜನಿವಾರನ, ನಾವು ಒಂದು ಬೇಕಾದ್ರೆ ಇನ್ಸ್ಟ್ರೂಮೆಂಟಲ್ ಒಂದ್ಸರಿ ನೋಡಿ ಅದು ಏನು ಇಲ್ಲ ಅಂದ್ಮೇಲೆ ಬಿಡೋದಕ್ಕೆ ಲೆಕ್ಚರರ್ಗೆ ನಾವು ಕಾನೂನು ಹೇಳ್ಕೊಡ್ಬೇಕಾ ಅವ್ರಿಗೆ, ಅಥವಾ ತಿಳುವಳಿಕೆ ಹೇಳ್ಕೊಡ್ಬೇಕಾ, ಧರ್ಮ ಹೇಳ್ಕೊಡ್ಬೇಕಾ? ಅವಶ್ಯಕತೆನೇ ಇಲ್ಲ. ಅದು ಸಾಮಾನ್ಯ ಜ್ಞಾನ. ಅದು ಏನು ಇದು ಎಲ್ಲೋ ಒಂದು ರಿಮೋಟ್ ಏರಿಯಾದಲ್ಲಿ ಅಥವಾ ಏನೂ ಗೊತ್ತಿಲ್ಲದೆ ಇರೋದಲ್ಲಿ ಆಗಿಲ್ಲ, ಬೆಂಗಳೂರಿನಂತ ಒಂದು ನಗರದಲ್ಲಿ ಆಗಿದೆ ಅನ್ನೋದಾದ್ರೆ ಅದಕ್ಕೆ ಆಡಳಿತ ಮಂಡಳಿ ಕೂಡ ಜವಾಬ್ದಾರಿ ಇರ್ಬೇಕಾಗುತ್ತೆ. ನಾಳೆ ದಿನ ಇನ್ನೊಂದೇನೋ ಮಾಡಿದ್ರು ಅದು ಬಹಳ ತಪ್ಪಾಗುತ್ತೆ. ಈಗ ಉದಾಹರಣೆಗೆ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನೆಲ್ಲ ಯಾರೋ ಒಬ್ಬ ಗಂಡಸ್ ಚೆಕ್ ಮಾಡ್ದ ಅನ್ನೋದು, ಇದು ಕಾಮನ್ ಸೆನ್ಸು. ಇದನ್ನ ನಾವು ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರಿಂದ ಅವನು ನಿಜವಾಗ್ಲೂ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ. ಅದರಿಂದ ಅದು ಅದ ಬಿಚ್ಚಿಸಿ ಒಂದು ಗೌರವಯುತವಾಗಿ, ಇಲ್ಲಪ್ಪ ನೋಡು ಬಿಡೋಂಗಿಲ್ಲ, ಎಕ್ಸಾಮ್ ಆದ್ಮೇಲೆ ತಗೊಂಡೋಗು ಒಂದಿಲ್ಲ, ಕಟ್ ಮಾಡಿದ್ದಾನೆ ಅನ್ನೋದಾದ್ರೆ ಅವನು ಬಹಳ ಅಪರಾಧ ಮಾಡ್ದಂಗೆ, ಕಾನೂನಿನ ಉಲ್ಲಂಘನೆ ಅಂತ ಹೇಳ್ಬೇಕಾಗುತ್ತೆ.